ಅದು ಬಂದವ ಇದರಲ್ಲೂ ಅರ್ಥ ಅದ. ಮತ್ತು ಅವ್ರು ಒಂದು ಹೋಗೋಣ ಅಂದ್ರೆ ನಮ್ಮ ಹೆಚ್ಚು ರಿಸರ್ವೇಷನ್ ಸಿಗ್ತದೆ ಹಾಗೆ ಅವರು ವಾದ ಮಾಡ್ತಾರೆ. ವಾದ ಮಾಡೋರಿಗಿಂತ ಅವ್ರವ್ರ ದೃಷ್ಟಿಯಿಂದ ಸರಿನೂ ಅದೇನಲ್ಲ. ಯಾಕೆ ನಮಗಿವತ್ತು ಏನಾಗಿ ದುಸ್ಥಿತಿ ದೇಶದ್ದಪ್ಪ ಅಂತಂದ್ರೆ ಮೀಸಲಾತಿ ಸಿಗ್ತದೆ ನಮಗೆ ಒಂದು ಸಾಧನೆ ಆಗ್ತೈತಿ ಅಂತ ದೊಡ್ಡ ಸಾಧನೆ ಮಾಡ್ಕೊಳ್ತೀವಿ ನಾವು ಅಂತೇಳಿ. ಇಲ್ಲಿವ್ರಿಗೆ ಏನು ಸಾಧನೆ ಆಗ್ಯದ ರೀ ಮೀಸಲಾತಿ ಅಂತ ಹೇಳ್ರಿ. ಮೀಸಲಾತಿ ಕೆಲವೊಂದು ಕಮ್ಯುನಿಟಿಗಳು ಅನುಕೂಲ ಆಗ್ಯದವ ಇಲ್ಲ ಅಂತಲ್ಲ, ಮೇಲೇಳುವಲ್ಲಿ ಸಹಕಾರ ಆಗ್ಯದ ಇಲ್ಲ ಆದರೆ ಅದರಲ್ಲೂ ಮತ್ತೊಂದಿಷ್ಟು ಗುಂಪುಗಳಾಗ್ತಾವೆ, ಬುದ್ಧಿವಂತರ ಗುಂಪು ಅವ್ರು ಲಾಭ ಮಾಡ್ಕೊಳ್ತಾರೆ. ಇಡೀ ಸಮುದಾಯಕ್ಕೆ ಎಷ್ಟು ಮಟ್ಟಿಗೆ ಲಾಭ ಆಗ್ತದೆ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಎಜುಕೇಷನ್ದಲ್ಲೂ ಅದರಲ್ಲಿದ್ದರೂ ಸ್ವಲ್ಪ ಅವಕಾಶಗಳು ಸಿಗ್ತಾವಿಲ್ಲ ಅಂತಲ್ಲ, ಸಿಗ್ಬೇಕಾಗಿದ್ದು ಮತ್ತು ಅದರಲ್ಲ. ಈಗ ನೋಡಿರಿ ಎಡಗೈ ಬಲಗೈ ತಿಕ್ಕಾಡಿ ಹೆಂಗೆ ಬಳಸ್ರಿ ನೀವು ಆ ಹೆಸರು ಮೇಲೆ ಲಾಭ ನೀವು ಮಾಡ್ಕೊಳ್ತೀರಿ ಅನ್ನುವಂಥ ಇನ್ನೆಲ್ಲ ತಿಕ್ಕಾಡಿಗಳಿದ್ದಾವ. ಕೆಲವು ಯಾವುದೇ ಸಮುದಾಯದಲ್ಲಿ ಲಾಭ ಮಾಡ್ಕೊತಾರೆ. ಅದ್ರೊಳಗೆ ಈಗ ಎಸ್ ಸಿಗಳೆಲ್ಲ ದಲಿತ ಸಮುದಾಯದಲ್ಲ ಅಲ್ಲಿ ಬುದ್ಧಿವಂತ ವರ್ಗದವ್ರು ದಲಿತರನ್ನ ಅಂದ್ರೆ ಮೀನನ್ನು ಬೇಟೆಯಾಡುವಾಗ ಆಡ್ತಾರೆ. ಅದಕ್ಕೆ ಅಲ್ಲಿ ತಿಕ್ಕಾಟ ಹತ್ತೆ ನಮಗಿಲ್ಲಿ ಸಪ್ರೇಟ್ ಬೇಕು. ಒಳ ಮೀಸಲಾತಿಗಳು ಇವತ್ತು ದೊಡ್ಡ ಒಂದು ರೂಪ ಪಡ್ಕೊಂಡಿದ್ದಾವೆ. ಹಾಗಾಗಿ ಇವತ್ತೇನಾಗ್ಯದಪ್ಪ ಅಂತಂದ್ರೆ ಮೀಸಲಾತಿದಿಂದಾಗಿನ ನಮಗೆಲ್ಲ ಸಾಧ್ಯ ಆಗೈತೆ ಅನ್ನೋಂಥ ಭಾವನೆ ಮೂಡಿದ್ದು. ಇದಕ್ಕೆ ಕಾರಣ ನಮ್ಮ ರಾಜಕಾರಣಿಗಳು ನಾವು ಮಾಡ್ಕೊಂಡಂಥ ವ್ಯವಸ್ಥೆ, ಇದರಲ್ಲಿ ಎರಡು ಮಾತಿಲ್ಲ. ನಾವು ಮಾಡ್ಕೊಂಡು ವ್ಯವಸ್ಥೆ ಅದನ್ನು ಮೂಲತಃ ಅಂಬೇಡ್ಕರ್ ಅವ್ರ ಬಗ್ಗೆ ನಾವು ಹೇಳ್ಬಂದು ಭಾಳ ಸಲ ಈ ಮಾತನ್ನ ಹೇಳಿದ್ದ. ಅಂಬೇಡ್ಕರ್ ಅವರು ಅಸ್ಪೃಶ್ಯರಿಗೆ ಮಾತ್ರ ರಿಸರ್ವೇಷನ್ ಅಂತ ಹೇಳ್ತಾಯಿದ್ರು. ಇವತ್ತು ಇದು ತೆಗೆದು ನೋಡ್ರಿ ಗೊತ್ತಾಗಿ ಆಗ್ತದೆ. ಅವ್ರು ಜಾತಿ ಕೊಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ರು. ಯಾರನ್ನು ನಾವು ತಿರಸ್ಕಾರ ಮಾಡ್ತೀವಿ ಮುಟ್ಟುವುದಿಲ್ಲವೋ ಅಂಥ ಜನರಿಗೆ ಮಾತ್ರ ಅದು ಐಡೆಂಟಿಫಿಕೇಷನ್ ಮಾಡಿರಿ, ಸರ್ವೆ ಮಾಡಿರಿ ಅವ್ರಿಗೆ ರಿಸರ್ವೇಷನ್ ಕೊಡ್ರಿ. ಅವ್ರು ಕಲಿಯೋದಕ್ಕೆ ಮಾಡೋದಕ್ಕೆ ಮುಂದೆ ಕೊಡೋದವ್ರಿಗೆಲ್ಲ ಅವ್ರು ಕಲಿದ ಮೇಲೆ ಅದ್ರ ಅವಶ್ಯಕತೆ ಇಲ್ಲ. ಎಜುಕೇಷನ್ ಸಿಗ್ತಾ ಅವ್ರು ಮತ್ತೆ ಅವ್ರು ಬದುಕನ್ನು ಕಟ್ಕೊಳ್ತಾರೆ ಅನ್ನುವಂಥ ಮಾತನ್ನು ಸ್ಪಷ್ಟ ಮಾಡಿದ್ದಾರೆ. ಆದರೆ ನಾವು ಏನು ಮಾಡಿಬಿಟ್ಟಿವಿ ಅಂದ್ರೆ ತಪ್ಪಾಗಿ ಅರ್ಥ ಮಾಡ್ಕೊಂಡು ಹೆಂಗೋ ಜಾತಿ ಹೆಸರುಳಿದ್ದು ಅದನ್ನ ಇಟ್ಕೊಂಡು ಅವ್ರಿಗೆ ಅದರ ಸೇರಿಸಿಬಿಟ್ಟಿವಿ. ಹೀಗಾಗಿ ನಾವು ಅದರ ಸೇರ್ತೀವಿ, ನಾವು ಇದರ ಸೇರ್ತೀವಿ. ನಮ್ಮೊಳಗೆ ಬರೋದಿಲ್ಲ, ಎಡಗೈದವರ ಬರಗೈದವ್ರು ಅಲ್ಲಿ ಹೋಗ್ತಾರೆ, ಶುರು ಅಲ್ಲಿ ಜಗಳ. ನಾವು ಒಟ್ಟೆ ಏನು ಮಾಡಿದ್ವಿ ದೇಶದೊಳಗೆ ಜಾತಿಯಲ್ಲಿ ಜಗಳ ಹೆಚ್ಚೆ ವಿದೇಶಿಯರ ಕೈಯಲ್ಲಿ ಗುಲಾಮರಾಗಿದ್ದು ಈ ಜಾತಿ ವ್ಯವಸ್ಥೆಯಿಂದ. ಇದರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದ್ರೆ ನಾವು ಒಡ ತುಂಡು ಆಗಿ ಹೋಗ್ಬಿಟ್ಟು ಇಡೀ ದೇಶ ತುಂಬ ಬ್ರಾಹ್ಮಣರು ಒಂದು 2%, ಮತ್ತೊಬ್ರು 3%, ಇನ್ನೊಬ್ರು 1%.